ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಯುಗಾದಿ ಹಬ್ಬ ಮುಗಿಸ್ಕೊಂಡು ನಾನಿನ್ನು ನಮ್ಮೂರಲ್ಲೇ ಇದ್ದೀನಿ. ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ತೋಟದಲ್ಲಿ ದೇವ್ರು ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಾನು ನನ್ನ ತಂಗಿ ಮಾತ್ರ ಇನ್ನೂ ಮನೆ ಹತ್ರ ಇದ್ವಿ. ಅದಕ್ಕೆ ಫೋನ್ ಮಾಡ್ತಿದ್ರು ಬೇಗ ಬನ್ನಿ ಅಂತ. ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಹೆಂಗೆ ಮಾಡ್ತಾರೆ ತೋಟದಲ್ಲಿ ಹಬ್ಬನ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ವ್ಲಾಗ್ನ ಫುಲ್ ವಾಚ್ ಮಾಡ್ತಾಯಿದ್ವಿ. ನಾನು ನನ್ನ ತಂಗಿ ತೋಟದ ಹತ್ರ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ, ಬಟ್ ಇನ್ನೂ ಬಂದಿಲ್ಲ. ಅವ್ನು ಬರೋದು ಲೇಟ್ ಆಗುತ್ತೆ ಅಂತ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಇವತ್ತು ಕಮ್ಮಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ದೇವ್ರಣೆ ನಡೆಯೋಕ್ಕಂತೂ ಆಗ್ತಿರ್ಲಿಲ್ಲ. ನನ್ನ ತಮ್ಮನೇ ಫೋನ್ ಮಾಡ್ತಾ ಇದ್ದಾನೆ ಅನಿಸುತ್ತೆ ಎಲ್ಲಿದ್ದೀರಾ ಅಂತ. ಈ ನನ್ನ ತಂಗಿ ಸ್ನ್ಯಾಪ್ ಹುಚ್ಚು ನೋಡಿ ಎಷ್ಟೈತೆ ಅಂದರೆ, ನಾನು ಇಷ್ಟು ದೂರ ಬಂದಿದ್ದೀನಿ, ಅವಳು ಇನ್ನೂ ಅಲ್ಲೇ ಇದ್ದಾಳೆ ಸ್ನ್ಯಾಪ್ ಹಾಕ್ಕೊಂಡು. ಏನು ಸ್ನ್ಯಾಪ್ ಆಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ನಾನು ಯೂಸ್ ಮಾಡ್ತೀನಿ, ಬಟ್ ಇಷ್ಟೊಂದು ಯೂಸ್ ಮಾಡಲ್ಲ. ಅವಳಂತೂ ನನಗಿಂತ ಜಾಸ್ತಿ. ಹೀಗೆ ಕಾಣಿಸ್ತಿದ್ಯಲ್ಲ, ಇದೇ ರೋಡು ನಮ್ಮ ತೋಟಕ್ಕೆ ಹೋಗೋದು. ಇಲ್ಲೆಲ್ಲ ನೀರಿರುತ್ತೆ ಮಳೆಗಾಲ ಬಂದಾಗ. ಇಲ್ಲೆಲ್ಲ ಇವಾಗ ಒಣಗೋಗ್ಬಿಟ್ಟೈತೆ. ಈ ಚಿಕ್ಕ ವಯಸ್ಸಲ್ಲಿ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದರೆ ಭಯ ಆಗ್ತಿತ್ತು. ಒಂದು ಸ್ವಲ್ಪ ಪರವಾಗಿಲ್ಲ, ಧೈರ್ಯ ಬಂದಿದೆ ನಡ್ಕೊಂಡು ಹೋಗೋಕ್ಕೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಗಾಡಿಗಳು ಅವಾಗವಾಗ ಓಡಾಡ್ತಾ ಇರುತ್ತೆ ಅಷ್ಟೇ, ಜಾಸ್ತಿ ಜನ ಓಡಾಡಲ್ಲ. ಬಿಸಿಲಲ್ವಾ, ಬೆಳಗ್ಗೆ ಹೊತ್ತು ತುಂಬ ಜನ ಬಂದು ಹೋಗ್ತಾರೆ. ಸರಿ ಬೇಗ ಬಾ, ಆಗಲೇ ಫೋನ್ ಮಾಡ್ತಾ ಇದ್ದಾರೆ. ಏನೋ ಮಾಡ್ತಾ ಇದ್ದಾರೆ ಅಲ್ಲಿ. ನನ್ನ ತಂಗಿ ನನ್ನ ತಮ್ಮ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಬೈತಾ ಇದ್ದಾರೆ, ಅದು ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಇವಾಗ ನಾವು ಹೋಗಿ ಎಂಟ್ರಿ ಆಗ್ತೀವಿ ತೋಟಕ್ಕೆ. ನನ್ನ ಫೋನ್ ಎತ್ತಿ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ತಮ್ಮ ಆಲ್ರೆಡಿ ಹೇಳ್ತಿದ್ದಾನೆ ಬ್ಲಾಗ್ ಮಾಡ್ತಿರೋದನ್ನ. ಇವಾಗ ಇರಿ ಒಂದು ಸೆಕೆಂಡ್. ನಮ್ಮ ತೋಟ ಹಾಗೆ ಹೋಗಬೇಕು ಅಂದರೆ ಇಲ್ಲೊಂದು ಸೇತುವೆ ಥರ ಐತೆ, ಅದನ್ನು ನಿಲ್ಕೊಂಡೇ ಹೋಗ್ಬೇಕು. ಮಿನಿ ಬ್ಲಾಗಲ್ಲ ಇವತ್ತು, ಲೆಂತಿ ಬ್ಲಾಗು. ಬನ್ನಿ ಹೋಗೋಣ. ಇದು ತೋರಿಸ್ತೀನಿ ರೀ. ಇಲ್ಲಿದೆಯಲ್ಲ ಇರಿ ನೋಡಿ, ಇದೆಲ್ಲ ಮಳೆ ಇಲ್ಲ ಇವಾಗ, ಅದಕ್ಕೆ ಈ ಥರ ಖಾಲಿ ಖಾಲಿ ಇದೆ. ಇಲ್ಲೆಲ್ಲ ನೀರು ಹರಿಯುತ್ತೆ. ಈ ನೀರು ಇಲ್ಲಿಂದ ಹರಿದು ಇಲ್ಲಿಗೆ ಹೋಗ್ತಾ ಇರುತ್ತೆ, ಪಾಸ್ ಆಗುತ್ತೆ. ಆ ನೀರು ಈಗ ಬರ್ತೈತೆ ನೋಡಿ ಕರೆಕ್ಟಾಗಿ. ಆ ನೀರು ಇಲ್ಲಿ ಹರಿಯುತ್ತೆ. ಅವಾಗ ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ಅಷ್ಟೇ. ಆಮೇಲೆ ನಾವು ದೊಡ್ಡವರಾದ್ಮೇಲೆ ಕಾಣಿಸಿಲ್ಲ. ನೋಡಿ, ಈಗ ನಮ್ಮ ತೋಟ ಗೇಟ್ ನೋಡಿ. ಇಲ್ಲೆಲ್ಲ ಹೋಗೋಕ್ಕಾಗಲ್ಲ, ಬೆಳೆಸ್ಕೊಂಡು ಹೋಗ್ಬೇಕು ಸ್ವಲ್ಪ. ಅಲ್ಲೋಗಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದೇ ಪ್ಲೇಸಲ್ಲೇ ಮಾಡ್ತಿರೋದು. ಆದರೂ ವ್ಲಾಗು ಅಪ್ಲೋಡ್ ಮಾಡಿದ್ದೀನಿ. ಆವಾಗ ಮಾಡಿದ್ಲು ಎಂಟಿ ವಿಡಿಯೋ, ಮತ್ತು ಇದೊಂದು ವರ್ಷಕ್ಕೆ ಮಾಡ್ತಾಯಿದ್ದೀನಿ ಅಂದ್ಕೊತೀನಿ. ಮಾಡಿದ್ದೀನಿ 1, 3 to 4 ಅಷ್ಟೇ ವ್ಲಾಗ್ ಮಾಡಿರೋದು ನಾನು. ನೀನು ಮಾಡೋ. ಮಮ್ಮಿ ಬರಲಿಲ್ವಾ? ಇಲ್ಲಿ ನೋಡಿ ನನ್ನ ತಮ್ಮ ಕೋಳಿ ಇಟ್ಕೊಂಡು. ಓ ಆಗ್ಲೇ ಕುಯ್ದು ಆಗೋಯ್ತಾ? ಇದು ಲಿವರ್ ಸುಟ್ಟಿರ್ತಾರಲ್ಲ ಅದಲ್ಲಿ ನೋಡಿ. ಕೋಳಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಆಗಲೇ. ನನ್ನ ಚಿಕ್ಕಮ್ಮ ಕೋಳಿ ತೋರ್ಸ. ನೀನೇನೋ ಕ್ಲೀನ್ ಮಾಡಿದ್ದು? ಏಯ್ ಯಪ್ಪ ಆಯ್ತು ಬಿಡು. ಏ ಸುಮ್ಮನಿರೋ. ಅಯ್ಯೋ ಸ್ಲಿಪ್ಪರ್ ಹಾಕೋ ಬಂದೆ, ನೋಡಿದ್ರೆ ಬೈಯುತ್ತೆ ನನ್ನ ಚಿಕ್ಕಮ್ಮ. ನೋಡಿ ಗೈಸ್, ಇದು ಪೂಜೆ ಮಾಡಿರೋ ದೇವ್ರು ಇವತ್ತು. ಎಸ್ ನೋಡಿ ನನ್ನ ತಂಗಿ. ಓ ಬಳೆ ಎಲ್ಲ ಹಾಕೋಬಿಟ್ಟಿದ್ಯಾ? ಏನು ಹಬ್ಬಕ್ಕೆ ಹಾಕೊಂಡಿದ್ದಾ? ಶುಚಿಯಲ್ಲಿ ಏನು 2 ಕೋಳಿ ಇಕ್ಕೊಂಡಿದ್ಯಾ? ಮೊಸರನ್ನ ಇಕ್ಕಿದ್ದಾರೆ ಎಡೆಗೆ. ಎಲೆ ಹತ್ರ ನಾವಿಬ್ರು ತಿನ್ನಕ್ಕಾಯ್ತಾ ಇದ್ದೀವಿ. ವೆಲ್ಕಮ್ ಟು ಮಿನಿ ಬ್ಲಾಗ್.
ಇವಾಗ ಕೆಲಸ ಎಲ್ಲ ಮುಗ್ದಿ ಇವಾಗ ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಅಲ್ಲಿರೋ ಮೊಸರನ್ನ ತಿಂದು ಇಲಿ ತಿಂದು ಎಲ್ಲ ಎತ್ಕೊಂಡು ರೈಟ್ ಹೇಳೋದು. ಮೂರ್ ಚುಚ್ಚದಾನೆ ಇವನ್ ಯಾಕೆ ಇವ್ನ ಅಡ್ಡ ಬರ್ತಾನೆ ಬರ ಕಡೆ. ಮೊಸರನ್ನ ಪ್ರಸಾದ ಗೈಸ್ ಸಖತ್ತಾಗಿರುತ್ತೆ. ಸಪ್ಪೆ ಇರುತ್ತೆ. ಚೆನ್ನಾಗಿ ತಿನ್ನೋದು. ನಮ್ಮ ಅಣ್ಣ ಏನೋ ಒಂದ್ ಕಣ್ಣಲ್ಲಿ ಹೇಳ್ತಾನಂತೆ. ಹೇಳೋ ಒಂದ್ ಕಣ್ಣಲ್ಲಿ ಅಳ್ತೈತೆ. ಒಂದ್ ಕಣ್ಣಲ್ಲಿ ಅಳ್ತಾನಂತೆ. ಏನೋ ಸ್ವಲ್ಪ ಪೂಜೆ ಮಾಡಿ ಏನ್ ಅನ್ಕೊಂಡೋದೆ ಒಂದ್ಸಲ ಸುಮ್ನೆ ಹಿಂಗ್ ಅನ್ಕೊಂಡೋದೆ ಅಲ್ವಾ? ಸುಮ್ನೆ ಕೈಯಲ್ಲಿ ಕಡ್ಡಿ ಕೊಟ್ಟ ಸುಮ್ನೆ ಅನ್ಬೇಕಷ್ಟೇ. ಸುಜಿ ಎತ್ತಿ ತೇಜ ಮಾಡ್ರ. ನಾನು ನೆಕ್ಸ್ಟ್ ಚುಕ್ಕು ಮಾಡ್ರಿ ಪೂಜೆ ಮಾಡ್ರಿ. ಎಷ್ಟಿರ್ತಾವ ಯಾರು ಗೊತ್ತು. ಎಲ್ಲ ಒಟ್ಟಿಗೆ ಹಚ್ಚಿರ ಮಾಡ್ರ. ಮೂರ್ ಹಚ್ಚಂಗಿಲ್ಲ ಆಲೋಚನೆ ಎಲ್ಲ ಒಟ್ಟಿಗೆ ಹಚ್ಚಿರಿ ಏನ್ ಪರವಾಗಿಲ್ಲ. ಮೂರ್ ಹಚ್ಚನ್ ಮದುವೆ ಮೂರೇ ಫಿಕ್ಸ್ ಇರೋದಪ್ಪ. ನನ್ನ ಬಾಯಿಗೆ ಒಂದು ಸ್ವಲ್ಪ ತೇಜ ಮಾಡೋ ನಿಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಬೇಡ್ಕತ್ತಿಲ್ಲ ಸುಮ್ಮನೆ ಒಟ್ಟಿನಗಳು ಹಿಂಗ ಅನ್ಬೇಕಷ್ಟೇ. ಹೋಗ್ಲಿ ಬಿಡಲು ಪಾಪ ಅವ್ರಿಗೆ ಯಾಕೋ ಏನ್ಸ್ಯ ಅನ್ಕಳ ಚಿಚ್ಚ ಇನ್ನು ಇರಕ್ಲ ಕಳ್ಸೋ ಇದೇನಂತ ನೀರು ಹಾಕೋ. ಇಬ್ರು ಗೊತ್ತನ್ರಿ. ಇಡೀ ಒಂಚೂರು ನೀರು ಕೂತ್ಕೊಂಡ್ ತಿನ್ರ. ಬಿಟ್ಬಿಡಿ ಅಲ್ಲೇ ಬಿಟ್ಟು ಎಲ್ಲ ತಿನ್ಕೊಡಿ. ಪ್ರಸಾದ ತಿನ್ಕೋ. ಅದನ್ನ ತಿಂತಾರೆ ದೇವರು. ಎಲ್ಲ ಇಲ್ಲಿ ನೋಡಿ. ಅವ್ರು ತಿಂತೆ ಗೈಸ್ ಎಲ್ಲ ತಿಂದಾಯ್ತು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬ್ಯಾಗ್ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಹೊಡಿಯೋದು ಅಷ್ಟೇ ಬಾಕಿ ಇರುತ್ತೆ. ಗೈಸ್ ಇವತ್ತು ನಮ್ಮ ಮನೆ ನಾನೇ ಮಾಡ್ತಿರೋದು. ಅಪ್ಪ ದೇವ್ರೆ ಇವಾಗ ಮಾಡೋದೇನಾದ್ರು ತಿನ್ಬಿಟ್ರೆ ಗಾಯ್ಸ್ ಒಂದೇ ಸಿಡಿ ಗೊತ್ತು. ಇಲ್ಲ ಗೈಸ್ ಅಂತ ಏನೇನಿಲ್ಲ. ಇಲ್ಲ ಲಾಸ್ಟ್ ಇಯರ್ ಇವರೆಲ್ಲ ವ್ಲಾಗಿಗೆ ಬರಕ್ ಕಳ್ತಾ ಇದ್ರು ಗೈಸ್. ಇವಾಗ ನನ್ನ ಬಿಟ್ಟು ಎಲ್ಲಾರು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆ ತರ ಆಗಿದೆ. ಇವಾಗ ನನ್ನ ವ್ಲಾಗ್ಗೆ ಬಂದು ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಚಿಕ್ಕರ್ಗೋ ಜಾರಿ ನಮ್ಮ ತಾತ ಬಂದ್ ಮಾಡಿದ್ ನಾವು ಮಾಡಿರ್ಬೇಕು. ನಾವು ಒಟ್ಟು ಏನ್ ಮಾಡಿರತ್ತೆ ಜಗಳ ಆಡ್ತಾವ್ರೆ ಅಡ್ಗೆ ಮಾಡೋ ವಿಷಯಕ್ಕೆ. ಅಷ್ಟೇ ಇದು. ಈಗೆಲ್ಲ ಮುಗೀತು ಗೈಸ್. ಎಲ್ಲ ಬಿಟ್ಬಿಟ್ಟು ಗಾಡಿಲಿ ಬರ್ತಾವ್ರೆ. ನಾನು ನನ್ನ ತಂಗಿ ನಮ್ಮ ಚಿಕ್ಕಣ್ಣ ನಡ್ಕೊಂಡ್ ಬರ್ತಾ ಇದೀವಿ. ಚಿಕ್ಕಣ್ಣ ಸೈಕಲ್ ತಂದೈತಾ? ಅದರಲ್ಲಿ ನಮ್ಮ ಚಿಕ್ಕಣ್ಣ ಹೋಗುತ್ತೆ, ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಸುಚಿತನ್ ಗಾಡಿಲಿ ಇನ್ನೊಬ್ರು ಆಗ್ತಿದ್ರೇನೋ. ಬೆಳ್ಳಿಕೈ ನಡಿ ಇನ್ನೇನು ನಡ್ಕೊಂಡು ಅವನ. ಎರಡೇನೋ ಬಿದ್ದೈತೆ ನೋಡು. 3 ಚೆನ್ನಾಗ ನೋಡು. ಸೈಕಲಲ್ಲಿ ಇಡ್ಸಲ್ವ ಟಬ್ಬು? ಮಟನ್ ತಗೊಂಡ್ರೆ ಬೀಗ ಹಾಕಬೇಕು. ಬಾರೋ ಕಾಯ್ತದಲ್ಲಿ ಇವು ಬಾರೆ ಬೈತದ ಆಮೇಲೆ. ಇದ್ರಾಗ ಬಿಡ್ತಮ್ಮ. ಅವ್ರು ಅಂಗಾಸಿಂದ ಬಂದಿದ್ರಾ? ಇಲ್ಲಿ ಬರಕ್ಕ ಇಲ್ಲ, ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಬರ್ಬೋದಿತ್ತು ತಗೋ. ಅವರು ಒಳಗೆ ಗಾಡಿ ನುಕ್ಕ ಬಂದವ್ರೆ. ನಾವು ಒಳಕ್ಕೆ ಬಂದಿಲ್ಲ. ಆ ಸುಟ್ಟಿ ಕೇಳ ಅನು ಕುಂತ್ಕೊಂಡು ಹೋಗು ಅಂತ ಹೇಳವ. ಹೋಗ್ತಾನೆ ನಡಿ. ಗಾಡಿ ಏನೋ ಬೀಳ್ಸಿದ್ನಂತೆ ತೇಜು. ಫೋನ್ ಮಾಡಿ ಸುಟ್ಟಿ ಹಿಂದೆನೆ ಹೋಗ್ತಾನೆ ತಗ. ಅವ್ನು ಬರಂತ ಇವತ್ತು ಒಂದಿನ ಇರ್ತಾಳೆ. ನಾನು ಅವಳ ವಾಯ್ಸ್ ಕೇಳಿ ಫೋನಲ್ಲಿ ಮಾತಾಡುವಾಗ ಆಂಟಿ ಬಂದೈತೇನೋ ಅನ್ಕೊಂಡಿದ್ದೆ. ಬಿಡ ಕಟ್ ಮಾಡ್ಕೊಡೆ. ಹೋಗಿ ಛತ್ರಿ ಹಿಡ್ಕೊಂಡು ಹೋಗು. ಕೊಡ್ತಿಕಮ್ಮ. ಆಯ್ಸನಂತೆ ತಾವನು. ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಬಿಸಿಲು, ಬೆಳಗ್ಗೆ ಬಿಸಿಲಿರ್ಲಿಲ್ಲ, ಇವಾಗ ಬಿಸಿಲಿದೆ. ನಾನಂತೂ 3 days ಇರೋದಕ್ಕೆ ಕಾಗಿ ಆಗ್ಬಿಟ್ಟಿದ್ದೀನಿ. ಸುಟ್ಟೋಗಿರೋ ಕಾಗಿ ಆಗ್ಬಿಟ್ಟಿದ್ದೀನಿ ಗೈಸ್. ನೋಡಿ ನಮ್ಮ ತೋಟ. ಛತ್ರಿ ಇಟ್ಕೊಂಡು ಅಪ್ಪ ದೇವ್ರೆ.
ಬಿಸಿಲು ಇಲ್ಲ. ಈ ಸತಿ ಹಳಸಿನಣ್ಣು ಒಂದು ತಿಂದಿಲ್ಲ. ಇದು ಯಾರ್ದು? ನಮ್ದಲ್ಲ ಮರ. ಯಾರು ಇರಲ್ಲ, ಕಿತ್ಕೋಬೋದೇನೋ. ಅದು ರಾಮಫಲ ಬಿಟ್ಟಿತ್ತಲ್ಲ, ಒಂದ್ಸತಿ ಟ್ರೈ ಮಾಡೋಣ ಕಿತ್ಕೊಳ್ಳೋಕ್ಕೆ. ಬಿಸಿಲು ಗೈಸ್, ಅದಕ್ಕೆ ಈ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದರೆ ಮನೆಗೆ ಹೋಗೋಷ್ಟಲ್ಲಿ ಸುಟ್ಟೋ ಹೋಗ್ಬಿಟ್ಟಿರ್ತೀವಿ. ಏನು ಗೊತ್ತಾ ಗೈಸ್, ಚಿಕ್ಕ ವಯಸ್ಸಲ್ಲಿ ಮೂಗು ಚುಚ್ಚಿಸಿರಲಿಲ್ಲ. ಆವಾಗ ಅವ್ರನ್ನ ಬೇರೆಯವ್ರು ನೋಡಿ ನಮ್ಗೆ ಆಸೆ ಆಗ್ತಾಯಿತ್ತು ಮೂಗು ಚುಚ್ಕೋಬೇಕು ಅಂತ. ಅದಕ್ಕೆ ಈ ಕಾಂಗ್ರೆಸ್ದು ಹೂವು ಬರುತ್ತಲ್ಲ, ಅದನ್ನ ಹಿಂಗೆ ಸಿಕ್ಸ್ಕೊತಿದ್ದೋ. ಇಲ್ಲಿ ತೋರಿಸ್ತೀನಿ ಒಂದ್ಸತಿ. ಹಾಂ, ಈಗ ಕಾಣಿಸಿದೆ ನೋಡಿ, ಈ ಥರ ಇಟ್ಕೊಂಡು ಮೂಗು ಚುಚ್ಚಿಸಿದ್ದೀವಿ ಅಂತ ಆಟ ಆಡ್ತಿದ್ದೋ. ಇವಾಗ ನಿಜವಾಗ್ಲೂ ಚುಚ್ಚಿಸಿದ್ದೀನಿ. ಇದು ಫೇಕ್ ಆವಾಗ ಮುಳ್ಳು. ಆಮೇಲೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಗೈಸ್. ಈ ಮುಳ್ಳಿದೆಯಲ್ಲ, ಇದರಲ್ಲಿ ಈ ಮೂಗು ಚುಚ್ಕೊಂತಿದ್ದು. ಅವಾಗ ಕಿವಿನೂ ಚುಚ್ತಿದ್ರು, ಮೂಗು ಚುಚ್ತಿದ್ರು. ಅದು ಅಷ್ಟು ಶಾರ್ಪ್ ಇರುತ್ತೆ, ಹಳೆ ಕಾಲದಲ್ಲಿ ಒಳಗೆ ಹೋಗುತ್ತೆ. ಅವಾಗೆಲ್ಲ ಚುಚ್ತಿದ್ರಂತೆ. ಇವಾಗ ಯಾರು ಟ್ರೈ ಮಾಡಲ್ಲ. ಈಗೆಲ್ಲ ಗನ್ ಶೂಟು ಏನೇನೋ ಬಂದೈತೆ, ಆದರೆ ಸಖತ್ ಶಾರ್ಪ್ ಇರುತ್ತಿದ್ದು. ಹೈ ಗೈಸ್, ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮಣ್ಣ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀರಿ. ಇನ್ನೂ ಯಾವ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.